ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ನಂಜನಗೂಡು ಪುರಸಭೆ ಬಜೆಟ್ ಮಂಡನೆ. ಪೌರ ಕಾರ್ಮಿಕರ ಕ್ಷೇಮ, ನಗರದ ಅಭಿವೃದ್ಧಿಗೆ ಅನುದಾನ ಇಲ್ಲ ಎಂಬ ಆರೋಪ. ಶಾಲೆ ಸಮೀಪದಲ್ಲಿ ಮದ್ಯದಂಗಡಿ ಪರವಾನಗಿ ಆರೋಪ. ಬಿಳ್ಳೂರಿಗೆ ಭೇಟಿ ನೀಡಿದ ಅಬಕಾರಿ ಡಿಸಿ. ಪೊಲೀಸ್ ರಕ್ಷಣೆಯಲ್ಲಿ ಅಳತೆ ಕಾರ್ಯ. ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತರಿಗೆ ಶಾಕ್. ಸರ್ಕಾರದ ಆದೇಶ ರದ್ದು. ಕೆಎಂಸಿ ದರ್ಜೆ ಅಧಿಕಾರಿ ನೇಮಕಕ್ಕೆ ಸೂಚನೆ. ವಾರ್ತೆಗಳ ವಿವರ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಬಿಜೆಪಿಯಿಂದ ಬುಧವಾರ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದೇಶದ್ರೋಹಿ ಕಾಂಗ್ರೆಸ್ ನಾಯಕ ನಾಸಿರ್ ಹುಸೇನ್ಗೆ ಧಿಕ್ಕಾರ. ನಾಸಿರ್ ಹುಸೇನ್ ಬಂದವರಿಗೆ ಹೇಳಿ ಧಿಕ್ಕಾರ. ರಾಜ್ಯದಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆ ಘಟನೆಗಳು. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿಯೇ ಪಾಕ್ ಪರ ಘೋಷಣೆ ಕೂಗಲಾಗಿದೆ. ಆದರೆ ಅದನ್ನು ಮುಚ್ಚಿಡುವ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಅಧಿಕಾರದಲ್ಲಿರುವ ಅವಧಿಯಲ್ಲಿಯೇ ರಾಜ್ಯದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಗರಿಗೆದರಿವೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಭಯೋತ್ಪಾದನೆ ವಿರೋಧಿ ಸಮಿತಿ ಪ್ರತಿಭಟನೆ ನಡೆಸಿದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ಭಯೋತ್ಪಾದನೆ ವಿರೋಧಿ ಸಮಿತಿ ಮುಖಂಡರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸೌಧದಲ್ಲಿ ದೇಶ ವಿರೋಧಿ ಘೋಷಣೆ ಹಾಗೂ ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಸ್ಫೋಟ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಯಾವ ರೀತಿ ಘೋಷಣೆ ಕೂಗಿದ್ರು, ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಕಿವಿ ಕೇಳಿಸಲ್ವಾ, ಕಂಡಿಲ್ವಾ? ಇಂಥ ಒಂದು ಭ್ರಷ್ಟ ಸರ್ಕಾರನ ಇಟ್ಕೊಂಡು FSN ಒರಿಜಿನಲ್ ಸಂಸ್ಥೆ ಅಂದರೆ ಸರ್ಕಾರದೇ ಇದೆಯಲ್ಲ, ಅದರಿಂದನೇ ರಿಪೋರ್ಟ್ ಬಂದಿದೆಯಲ್ಲ, ಯಾಕೆ ಮತ್ತೆ ಇಷ್ಟೊಂದು ತಾರತಮ್ಯ ಮಾಡ್ತಾಯಿದ್ರೆ? ಅಲ್ಲ, ತುಷ್ಟೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಅರ್ಥ ಆಗುತ್ತೆ. ಎಲ್ಲರೂ ಈ ದೇಶದಲ್ಲಿ ಎಲ್ಲ ಧರ್ಮದವರು ಇರಬೇಕು. ನ್ಯಾಯ ನೀತಿ ಧರ್ಮದಿಂದ ಈ ಒಂದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಮಣ್ಣು ಇದೆಯಲ್ಲ, ಈ ಮಣ್ಣೇ ಒಂದು ಸನಾತನ ಧರ್ಮದ ಮಣ್ಣು. ಪ್ರಪಂಚದಲ್ಲಿ ಯಾವುದೇ ಒಂದು ದೇಶದ ಮಣ್ಣಿಗೆ ಇಲ್ಲದೆ ಇರತಕ್ಕಂಥ ಶಕ್ತಿ ಈ ಒಂದು ದೇಶದ ಮಣ್ಣಿಗೆ ಶಕ್ತಿ ಇದೆ. ಇದರಲ್ಲಿ ಪ್ರತಿಯೊಬ್ಬರೂ ಸಹ ಶಾಂತಿಯುತವಾಗಿ ಬದುಕೋದಕ್ಕೆ ಒಂದು ಅವಕಾಶ ಇದೆ. ಇಂಥದ್ರಲ್ಲಿ ಬೇರೆ ಬೇರೆ ಸಮುದಾಯಗಳನ್ನ ತುಷ್ಟೀಕರಣ ಮಾಡಿ ಅವರನ್ನೆಲ್ಲ ಎತ್ತುಕಟ್ಟಿ ಸಮಾಜನ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ನು ಉಳಿಯಬಾರ್ದು. ಯಾರೂ ಉಳಿಯೋದಕ್ಕೆ ಬಿಡೋದು ಇಲ್ಲ. ಆ್ಯಕ್ಚುಲಿ ನಾವ್ಯಾರೂ ಮಾತಾಡೋದಿಲ್ಲ. ಅವರಲ್ಲಿ ಏನು ಕಿತ್ತಾಡ್ತಾ ಇದ್ದಾರೆ, DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಏನು ಕಿತ್ತಾಡ್ತಾ ಇದ್ದಾರೆ, ಕೇವಲ ಕೆಲವೇ ದಿವಸಗಳಲ್ಲಿ ಆ ಭ್ರಷ್ಟ ಸರ್ಕಾರ ನಿರ್ನಾಮ ಆಗತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರ್ತವೆ ಅಂತ ಆಶಿಸೋಣ. ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಕೋಚಿಮೋಲ್ ನಿರ್ದೇಶಕ KV ನಾಗರಾಜ್, ಶಿಡ್ಲಘಟ್ಟ ಮಾಜಿ ಶಾಸಕ ರಾಜಣ್ಣ, ಆನು ಇನ್ನಿತರರು, ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ್ರೋಹಿ ಕಾಂಗ್ರೆಸ್ ನಾಯಕ ನಾಸಿರ್ ಹುಸೇನ್ಗೆ ಧಿಕ್ಕಾರ. ನಾಸಿರ್ ಹುಸೇನ್ ಬಂದವರಿಗೆ ಹೇಳಿ ಧಿಕ್ಕಾರ. ದಕ್ಷಿಣ ಕಾಶಿ ನಂಜನಗೂಡಿನ ನಗರಸಭಾ ಕಾರ್ಯಾಲಯದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ 2024-25ನೇ ಸಾಲಿನ ಆಯವ್ಯಯ ಮಂಡನೆ ಮಾಡಿದರು. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ನಗರಸಭಾ ಪೌರಾಯುಕ್ತ ನಂಜುಂಡಸ್ವಾಮಿ ಉಪಸ್ಥಿತಿಯಲ್ಲಿ ನಗರಸಭಾ ಕಾರ್ಯಾಲಯದ ಸಭಾಂಗಣದಲ್ಲಿ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಬಾರಿ ಬರೋಬ್ಬರಿ ನಂಜನಗೂಡು ನಗರಸಭೆಯಲ್ಲಿ 62,70,12,000 ಮೊತ್ತದ ಬಜೆಟ್ ಮಂಡಿಸಿದ್ರು. ಆಸ್ತಿ ತೆರಿಗೆ 10 ಕೋಟಿ, ಆಸ್ತಿ ತೆರಿಗೆ ದಂಡ 1 ಕೋಟಿ, ಖಾತೆ ಬದಲಾವಣೆ ಶುಲ್ಕ 13.50 ಲಕ್ಷ, ಮಳಿಗೆಗಳ ಬಾಡಿಗೆ 20 ಲಕ್ಷ, ಕಟ್ಟಡ ಪರವಾನಗಿ ಅಭಿವೃದ್ಧಿ ಶುಲ್ಕ 28 ಲಕ್ಷ, ರಸ್ತೆ ಅಗಲ ಶುಲ್ಕ 2 ಲಕ್ಷ,
ಅನುಪಯುಕ್ತ ವಸ್ತುಗಳ ಮಾರಾಟ 5 ಲಕ್ಷ, ಘನತ್ಯಾಜ್ಯ ನಿರ್ವಹಣೆ ಶುಲ್ಕ 65 ಲಕ್ಷ, ನೀರಿನ ಶುಲ್ಕ, ನೀರು ಸರಬರಾಜು, ನೀರು ಸಂಪರ್ಕ ಶುಲ್ಕ 1,87 ಲಕ್ಷ ಪ್ರಮುಖ ಆದಾಯಗಳಾಗಿದ್ದವು. ಸಭೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಹಾಗೂ ಸಂಪೂರ್ಣ ಮಾಹಿತಿಯನ್ನ ವಿವರಿಸಿದ್ರು. ಕಳೆದ ಬಾರಿಯ ಬಜೆಟ್ನಲ್ಲಿ ನಗರಸಭೆಯ ಟ್ರ್ಯಾಕ್ಟರ್, ಜೆಸಿಬಿ ಹಾಗೂ ಇತರೆ ಬಾಡಿಗೆ ವೆಚ್ಚವನ್ನ 2.50 ಲಕ್ಷಗಳನ್ನ ನಿಗದಿಸಲಾಗಿತ್ತು. ಆದರೆ ಈ ಬಾರಿ 25 ಲಕ್ಷ ರುಗಳನ್ನ ನಿಗದಿಪಡಿಸಿರುವುದು ಅನುಮಾನಕ್ಕೆ ಕಾರಣವಾಯಿತು. ನಂಜನಗೂಡು ನಗರಸಭೆಯ ಪೌರ ಕಾರ್ಮಿಕರ ಅಭಿವೃದ್ಧಿಗೆ 1 ಕೋಟಿ ರು ಅನುದಾನವನ್ನ ಮೀಸಲಿಡಲಾಗಿತ್ತು. ಆದರೆ ಈ ಬಾರಿ ಅಧಿಕಾರಿಗಳು ಮಂಡಿಸಿದ ಬಜೆಟ್ನಲ್ಲಿ ಯಾವುದೇ ಅನುದಾನವನ್ನ ನಿಗದಿಪಡಿಸಿಲ್ಲ. ಕಾರಣ ಏನು ಎಂದು ನಗರಸಭೆ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಸಭೆಯಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ರವರನ್ನ ಪ್ರಶ್ನಿಸಿದರು. ಮಾಜಿ ಅಧ್ಯಕ್ಷರ ಪ್ರಶ್ನೆಗೆ ಉತ್ತರಿಸಲಾಗದ ಡಿಸಿ ತಬ್ಬಿ ಬಾದ್ರ. ಈ ಬಾರಿಯ ಅಧಿಕಾರಿಗಳು ಮಂಡಿಸಿದ ಬಜೆಟ್ ಅಧಿಕಾರಿಗಳಿಗೆ ಅನುಕೂಲವಾಗಿದೆ ಹೊರತು ನಂಜನಗೂಡು ಪಟ್ಟಣದ ವಾಸಿಗಳಿಗೆ ಯಾವುದೇ ಅನುಕೂಲವಿಲ್ಲ ಎಂದು ಸಭೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಆಯವ್ಯಯ ಮಂಡನೆ ಸಭೆಯಲ್ಲಿ ನಂಜನಗೂಡು ಪಟ್ಟಣದ ಸಾಕಷ್ಟು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದೆ. ನಗರಸಭಾ ಪೌರಾಯುಕ್ತರಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಸಾಕಷ್ಟು ಸದಸ್ಯರು ಸಭೆಯಲ್ಲಿ ಪ್ರಶ್ನಿಸಿದರು. ಕಪಿಲಾ ನದಿಯ ಮಡಿಲಲ್ಲಿ ಇರುವ ನಂಜನಗೂಡು ಪಟ್ಟಣ ಕುಡಿಯುವ ನೀರಿನ ಸಮಸ್ಯೆ ಎಂದರೆ ಹಾಸ್ಯಾಸ್ಪದ. ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ವೈಖರಿ ಎದ್ದು ಕಾಣುತ್ತಿದೆ ಎಂದು ಸಭೆಯಲ್ಲಿ ಡಿಸಿ ಕೆವಿ ರಾಜೇಂದ್ರ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಬೇಸಿಗೆ ಪ್ರಾರಂಭವಾಗುತ್ತದೆ. ಕುಡಿಯುವ ನೀರಿನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಎಂದು ಅಧಿಕಾರಿಗಳಿಗೆ ತಿಳಿ ಹೇಳಿದ್ರ. ಒಳಚರಂಡಿ ಮತ್ತು ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಿಗೆ ಸಭೆಯಲ್ಲಿ ಹೀಗಾಮುಗ ವಾಗ್ದಾಳಿ ನಡೆಸಿದ್ರ. ನಂಜನಗೂಡು ಪಟ್ಟಣದಲ್ಲಿ ಯುಜಿಡಿ ಕಾಮಗಾರಿಗೆ 106 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಬರೋಬ್ಬರಿ 10 ವರ್ಷ ಕಳೆದ್ರೂ ಯುಜಿಡಿ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸಾಮೂಹಿಕವಾಗಿ ಎಲ್ಲಾ ಸದಸ್ಯರು ಡಿಸಿಯವರಿಗೆ ಮನವಿ ಮಾಡಿದ್ರ. ಆಯವ್ಯಯ ಮಂಡನೆ ಸಭೆಯಲ್ಲಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಚಿನ್ನಸ್ವಾಮಿ ಮತ್ತು ವೈದ್ಯ ಎಂಬುವರಿಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಲು 3 ತಿಂಗಳ ಕಾಲ ಗಡುವು ನೀಡಿದ್ರ. ಈ ಬಾರಿ ಅಧಿಕಾರಿಗಳು ಮಂಡಿಸಿದ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿದ್ದಾರೆ ಎಂಬ ಕೂಗು ಸಭೆಯಲ್ಲಿ ಕೇಳಿಬರುತ್ತಿತ್ತು. ಪ್ರಮುಖವಾಗಿ ವರ್ಷಕ್ಕೊಮ್ಮೆ ನಡೆಯುವ ಆಯವ್ಯಯ ಮಂಡನಾ ಸಭೆಯಲ್ಲಿ ಸಾರ್ವಜನಿಕರಿಗೆ ಬೇಡದ ವಿಚಾರಗಳ ಬಗ್ಗೆ ನಡೆಯುತ್ತಿತ್ತು. ನಂಜನಗೂಡು ಪಟ್ಟಣದಲ್ಲಿ ಬರೋಬ್ಬರಿ 31ಕ್ಕೂ ಹೆಚ್ಚು ಅಧಿಕ ಉದ್ಯಾನವನಗಳಿವೆ. ಬೆಳಕಿನ ವ್ಯವಸ್ಥೆಯನ್ನ ನೀಡದೆ ರಾತ್ರಿಯ ವೇಳೆಯಲ್ಲಿ ಕಗ್ಗತ್ತಲಿನಲ್ಲಿ ಸಾರ್ವಜನಿಕರು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಸಭೆಯಲ್ಲಿ ಭಿತ್ತಿ ಪತ್ರ ತೋರಿಸಿ ಡಿಸಿಗೆ ಮನವರಿಕೆ ಮಾಡಿದ್ರ. ಇನ್ನು ಸಭೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ಪೌರಾಯುಕ್ತ ನಂಜುಂಡಸ್ವಾಮಿ, ನಗರಸಭೆಯ ಎಲ್ಲಾ ವಾರ್ಡಿನ ಸದಸ್ಯರು ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಅಬಕಾರಿ ಇಲಾಖೆ ಅಧಿಕಾರಿಗಳು ಬೆಳ್ಳೂರು ಗ್ರಾಮದ ಸಿಎಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಕಾನೂನು ಬಾಹಿರವಾಗಿ ಪರವಾನಗಿ ನೀಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರು ಗ್ರಾಮದಲ್ಲಿ ನೂತನವಾಗಿ ಆರಂಭವಾಗಲು ಸಿದ್ಧಗೊಂಡಿರುವ ಕಟ್ಟಡ ನಿರ್ಮಾಣ ಇನ್ನೇನು ಕೆಲವೇ ದಿನಗಳಲ್ಲಿ ತಲೆ ಎತ್ತಲು ತಯಾರಿ ನಡೆಯುತ್ತಿದೆ. ಆದರೆ ಸ್ಥಳೀಯರು ಕೆಲ ದಿನಗಳ ಹಿಂದೆ ಅಬಕಾರಿ ಉಪ ಆಯುಕ್ತೆ ಆಶಲತಾ ಅವರಿಗೆ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಕೇವಲ 85 ಮೀಟರ್ ಅಂತರದಲ್ಲಿ ಬಾರ್ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದೀರಿ, ಕೂಡಲೇ ಬಾರ್ ಸ್ಥಳಾಂತರ ಮಾಡುವಂತೆ ದೂರು ನೀಡಿದ್ದರು. ಸುಮಾರು 250ರಿಂದ 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ನೋಡಿ, ಶಾಲೆ ಎದುರುಗಡೆನೆ CL7 ಧನ್ವಂತರಿ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಅಂತ ಹೇಳಿ ಓಪನ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು, ಇದು ಕಾನೂನು ಬಾಹಿರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು CL7 ಆಗಿರೋದ್ರಿಂದ ನಾವು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಶಾಲಾ ಮಕ್ಕಳು ಮುಂದಿನ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳಿ ನಾವು ಇದನ್ನು ಏನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ರಸ್ತೆದು ಅಳತೆ ಮಾಡೋಕ್ಕೆ ಬಂದಿದ್ದರು. ಶಾಲೆಗೂ ಇದಕ್ಕೆ 89 ಮೀಟ್ರ್ ಬರುತ್ತೆ. ಗೂಗಲಲ್ಲೇ ಬರ್ತಾ ಇದೆ 89 ಮೀಟ್ರ್ ಅಂತ ಹೇಳಿ. ನಾನು ದಾಖಲೆ ಸಮೇತ ನಿಮಗೆ ಕೊಡ್ತೀನಿ. ಮತ್ತು ಇನ್ನೊಂದು, ಇವತ್ತೇನು ಅಳತೆ ಮಾಡಿದ್ದಾರೆ ಇದು ರೂಲ್ಸ್ ಬ್ರೇಕ್ ಆಗಿದೆ. ಕಾನೂನಡಿಯಲ್ಲಿ ಅಳತೆ ಮಾಡಿಲ್ಲ ಅವರು, ಆಯಿತಾ. ಅವರು ರೇಂಜ್ ಇನ್ಸ್ಪೆಕ್ಟರ್ ಬಂದು ಅರುಣ್ ಅವರು ಈಗಿರ್ತಕ್ಕಂಥವ್ರು, ಇದಕ್ಕೆ ಮುಂಚೆ ಇದ್ದವ್ರು ರಂಜನ್ ಮೂರ್ತಿ ಅಂತ ಹೇಳಿ. ಆಮೇಲೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ PDO ಅವರು, ಆಮೇಲೆ ಇನ್ಯಾರು ಬಂದಿದ್ದಾರೆ, ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಈ ಮುಖ್ಯ ದ್ವಾರದಿಂದ ಅಳತೆ ಮಾಡಿಲ್ಲ. ತಹಸೀಲ್ದಾರ್ ಬಂದಿದ್ದಾರೆ.
ಮುಖ್ಯ ದ್ವಾರದಿಂದ ಅಳತೆ ಮಾಡಿಲ್ಲ. ಹಿಂಭಾಗ ಏನು ಸ್ಟೋರ್ ರೂಮ್ ಮಾಡಿದ್ದಾರೆ ಅದು ನಕ್ಷೆಯಲ್ಲೇ ತೋರಿಸಿದ್ದಾರೆ, ಸ್ಟೋರ್ ರೂಮ್ ಅಂತ ಹೇಳಿ ನಕ್ಷೆಯಲ್ಲೇ ತೋರಿಸಿದ್ದಾರೆ. ನಾವು ಮ್ಯಾಪ್ ಕೂಡ ಕೊಡ್ತೀವಿ, ಬಿಲ್ಡಿಂಗ್ದು ಏನು ಮ್ಯಾಪ್ ಆಗಿದೆ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ DC ಆಫೀಸ್ಗೆ, ಅದೇ ಮ್ಯಾಪನ್ನು ನಾವು ನಿಮಗೆ ಕೊಡ್ತೀವಿ. ಅದರಲ್ಲಿ ಅವರು ಎಷ್ಟು ಹಾಲ್ ಮಾಡಿದ್ದಾರೆ, 3 ಫ್ಲೋರ್ ಅಂತ ತೋರಿಸಿದ್ದಾರೆ. ಇಲ್ಲಿ 3 ಫ್ಲೋರ್ ಇಲ್ಲವೇ ಇಲ್ಲ, ನೀವೇ ಗಮನಿಸಿದ್ದೀರಿ. 3 ಫ್ಲೋರ್ ಇಲ್ಲ. ಇಲ್ಲಿ ಗ್ರೌಂಡ್ ಇದೆ, ಫಸ್ಟ್ ಇದೆ, ಸೆಕೆಂಡಲ್ಲಿ ಒಂದು ಸಿಂಗಲ್ ರೂಮ್ ಇದೆ. ಇದರಲ್ಲಿ 8 ರೂಮು 3 ಹಾಲ್ ಅಂತ ಹೇಳಿ ಹಿಂಗೆ ವಿಭಜನೆ ಮಾಡಿದ್ದಾರೆ. ಒಳಗಡೆ ಹೋಗೋ ಅಧಿಕಾರ ನಮಗಿಲ್ಲ. ಅದು ಓಪನ್ ಆದ ನಂತರ ಏನಿದೆ ಅದಕ್ಕೆ ಅಬ್ಜೆಕ್ಷನ್ ನಾವು ಹಾಕ್ಕೊತೀವಿ. ಇವಾಗ ಏನಿದೆ ಕಾನೂನು ಅಡಿಯಲ್ಲಿ ರಸ್ತೆ ಏನು ಅಳತೆ ಮಾಡಿದ್ದಾರೆ, ಶಾಲೆಗೂ CL7ಗೂ ಏನು ಅಳತೆ ಮಾಡಿದ್ದಾರೆ, ಎಲ್ಲ ಕಾನೂನು ಬಾಹಿರವಾಗಿ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತು, ನೋಡಿದ್ದೀರಿ, ಕಾಲ್ದಾರಿಯಲ್ಲಿ ಅವ್ರು ಅಳತೆ ಮಾಡಲಿಲ್ಲ. ದೂರಿನ ಅನ್ವಯ ಇಂದು ಬಿಳ್ಳೂರು ಗ್ರಾಮಕ್ಕೆ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪೊಲೀಸ್ ಬಂದೋಬಸ್ತ್ನಲ್ಲಿ ವಿಸ್ತೀರ್ಣ ಅಳತೆ ಮಾಡಿ ವರದಿ ಸಿದ್ಧತೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಅಬಕಾರಿ ಇನ್ಸ್ಪೆಕ್ಟರ್ ಅರುಣ್ ಪ್ರಸಾದ್, ಅಬಕಾರಿ ಅಧೀಕ್ಷಕರು ಸುರೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್, ಸಬ್ ಇನ್ಸ್ಪೆಕ್ಟರ್ ಅಮರ್, ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರದ ನಗರಸಭೆ ಆಯುಕ್ತ ಮಂಜುನಾಥ್ ಅವರಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. KMS ದರ್ಜೆ ಇಲ್ಲದ ಕಾರಣ ಅವರನ್ನ ಆಯುಕ್ತ ಸ್ಥಾನಕ್ಕೆ ಅನರ್ಹರು ಎಂದು ಹೇಳಿರುವ ನ್ಯಾಯಾಲಯ ಸೂಕ್ತ ದರ್ಜೆಯ ಅಧಿಕಾರಿಯನ್ನ ನೇಮಿಸುವಂತೆ ಆದೇಶ ನೀಡಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಭಾರೀ ಬದಲಾವಣೆ ಕಂಡಿದೆ. ನಗರಸಭೆಯಲ್ಲಿಯ ಆಯುಕ್ತರಿಗೆ ಸೂಕ್ತ ದರ್ಜೆ ಮತ್ತು ಅನುಭವ ಇಲ್ಲದ ಕಾರಣ ಅವರು ನಗರಸಭೆ ಪೌರಾಯುಕ್ತರಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. KMS ದರ್ಜೆಯ ಅಧಿಕಾರಿಯೇ ನಗರಸಭೆಗಳ ಪೌರಾಯುಕ್ತರಾಗಲು ಅರ್ಹರಾಗಿದ್ದು, ಮಂಜುನಾಥ್ ಅವರನ್ನು ಆಯುಕ್ತರಾಗಿ ನೇಮಿಸಿದ ಸರ್ಕಾರದ ಆದೇಶವನ್ನು ರದ್ದು ಮಾಡಿದೆ. ಅಲ್ಲದೆ ಈ ಅರ್ಹತೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಿಗೆ ಇಲ್ಲದ ಕಾರಣ ಅವರು ಹುದ್ದೆಯಲ್ಲಿ ಮುಂದುವರಿಯಬಾರದು ಮತ್ತು ಸೂಕ್ತ ದರ್ಜೆಯ ಅಧಿಕಾರಿಯನ್ನು ಆಯುಕ್ತರಾಗಿ ನೇಮಿಸುವಂತೆ ಆದೇಶದಲ್ಲಿ ಹೇಳಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತ ಮಂಜುನಾಥ್ ಅವರು ಪೌರಾಯುಕ್ತರಾಗಿ ಮುಂದುವರಿಯಲು ಅನರ್ಹರು ಎಂದು ನಗರಸಭೆ ಸದಸ್ಯ ಮಹಮ್ಮದ್ ರಫೀಕ್ ಅವರು ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದರು. ಈ ದೂರು ಆಧರಿಸಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಅವರ ದರ್ಜೆಗೆ ಆಯುಕ್ತರ ಸ್ಥಾನ ಸೂಕ್ತವಲ್ಲ ಎಂದು ಹೇಳುವ ಮೂಲಕ ಸರ್ಕಾರದ ಆದೇಶವನ್ನು ರದ್ದುಪಡಿಸಿದೆ. ಇದರಿಂದಾಗಿ ಆಯುಕ್ತ ಮಂಜುನಾಥ್ ಅವರು ಮತ್ತೆ ಹಿಂಬಡ್ತಿ ಪಡೆದಂತಾಗಿದೆ. ಈ ಸಂಬಂಧ CTV ನ್ಯೂಸ್ನೊಂದಿಗೆ ಮಾತನಾಡಿದ ನಗರಸಭೆ ಸದಸ್ಯ ಮಹಮ್ಮದ್ ರಫೀಕ್, ನಗರಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಆಯುಕ್ತರು ಸಹಕಾರ ನೀಡದೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವುದು, ಖಾತೆ ಮಾಡದೆ ನಿರ್ಲಕ್ಷ್ಯ ಮಾಡುವುದು ಮುಂತಾದ ಕಾರ್ಯಗಳಿಂದ ಬೇಸತ್ತು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಬಳಿ ಅಳಲು ತೋಡಿಕೊಂಡಾಗ ತಾವು ಅಸಹಾಯಕರಾಗಿದ್ದು ಕೋರ್ಟಿಗೆ ಹೋಗುವಂತೆ ಸೂಚಿಸಿದ ಕಾರಣ ತಾವು ನ್ಯಾಯಾಲಯದ ಮೊರೆ ಹೋಗಿದ್ದು ಕೋರ್ಟಿನಲ್ಲಿ ನ್ಯಾಯ ಸಿಕ್ಕಿದೆ ಎಂದು ಹೇಳಿದರು. ನಾನು ಎವ್ರಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ದೇರ್ ಶಲ್ ಬಿ ಎ ಕಮಿಷನರ್ ಅಂತಿದೆ. ಯಾವುದೇ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇದ್ದರೆ ಮುನ್ಸಿಪಲ್ ಆ್ಯಕ್ಟ್ ಹೇಳೋದು ಇದು. ಆ್ಯಸ್ ಪರ್ ದಿ ಸೆಕ್ಷನ್ ಅದು ಹೇಳಿದ್ದು ವೆರಿ ಕ್ಲಿಯರ್ಲಿ ಸೇಸ್ ಎವ್ರಿ ಮುನ್ಸಿಪಲ್ ಕೌನ್ಸಿಲ್, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ದೇರ್ ಶಲ್ ಬಿ ಎ ಕಮಿಷನರ್ ಅಂತಿದೆ. ಹಾಗಾಗಿ ಇಲ್ಲಿ ಒಬ್ಬ ಲೋವರ್ ಗ್ರೇಡ್ ಆಫೀಸರ್ನ ಅಪಾಯಿಂಟ್ ಮಾಡಿಬಿಟ್ಟಿದ್ರು. ಅವರಿಗೆ ಈಸ್ ಎ ವೆರಿ ನೈಸ್ ಜೆಂಟ್ಲ್ಮ್ಯಾನ್. ಆದರೆ ಅವರು ಗ್ರೇಡು ಸಾಲದು, ತಿಳಿದು ಜೊತೆಗೆ ಲೋಕಲ್ ಬಾಡೀಸಲ್ಲಿ ಕೆಲಸ ಮಾಡಿಲ್ಲ, ಬರೀ ಅವರು ಅಸಿಸ್ಟೆಂಟ್ ಡೈರೆಕ್ಟರಾಗಿ DMAಯಲ್ಲಿ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಜನ ಸಂಪರ್ಕ ಇಟ್ಕೊಳ್ಳೋ ಆ ಶಕ್ತಿ ಕೂಡ ಅಪ್ಪಾಗಿಲ್ಲ, ಹಾಗೆ ನನಗೆ ಕಾಣಿಸುತ್ತೆ. ಸೊ ಹಾಗಾಗಿ ಯಾವುದು ಹೇಳಿದ್ರು ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಖಾತೆ ಮಾಡೋ ಬಗ್ಗೆ ಆಗಲಿ 2019 MRA ಅಂತ ಹೇಳ್ತಾರೆ. ಅದು ಎಷ್ಟೋ ವರ್ಷಗಳಿಂದ 15 ವರ್ಷ ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಕೊಂಡು ಆ ಹಿಂದೆ ಇರ್ತಿದ್ದು KMS ಆಫೀಸರ್ಸ್ B ಜಯಣ್ಣ, D ಬಸಪ್ಪ, ಗೋವಿಂದ ರೆಡ್ಡಿ ಎಲ್ಲ ಇವರೆಲ್ಲ KMS ಆಫೀಸರ್ಸೇ, ಎಲ್ಲ ಕಮಿಷನರ್ಸೇ. ಇವರೆಲ್ಲರೂ ಖಾತೆ ಮಾಡಿದ್ದಾರೆ. ಅಂಥ ಖಾತೆಗಳು ಕೂಡ ನಿಲ್ಲಿಸ್ಬಿಟ್ಟವ್ರೆ. ಭಾಳ ತೊಂದರೆ ಆಗಿದ್ದು ಏನು ಅಂದರೆ ಇದರದ್ದೇ ಸುಮಾರು 15 ವರ್ಷ ಇದರ ಖಾತೆ ಆಗಿರೋದನ್ನು ಇವರು ರಿಜೆಕ್ಟ್ ಮಾಡಿದ್ದಾರೆ ಭಾಳ. ಹಾಗಾಗಿ MC ಸುಧಾಕರ್ ಸಾಹೇಬರು ಹೇಳಿದ ನಂತರ ಐ ಫೈಲ್ಡ್ ಎ ಪಿಟಿಷನ್ ಬಿಫೋರ್ ದಿ ಕೋರ್ಟ್ ಆ್ಯಂಡ್ ಐ ಗಾಟ್ ಜಸ್ಟಿಸ್. ಏನು ಮುನ್ಸಿಪಲ್ ಆ್ಯಕ್ಟ್ನ ಎತ್ತಿ ಹಿಡಿದಿದೆ ಅದನ್ನು
ಎವ್ರಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ದೇರ್ ಶೆಲ್ ಬಿ ಎ ಕಮಿಷನರ್ ಅಂತ ಹೇಳಿದ್ದಾರೆ. ಅದೇ ರೀತಿ ಆರ್ಡರ್ನ ಗೌರ್ಮೆಂಟ್ ಆರ್ಡರ್ನ ಕ್ವ್ಯಾಶ್ ಮಾಡಿದ್ದಾರೆ. ಈ ಕ್ವ್ಯಾಶನ್ನ ಈಗ 4 ವೀಕ್ಸ್ ಟೈಮ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಯ ಆಯುಕ್ತರ ವಿರುದ್ಧ ನೀಡಿರುವ ಈ ಆದೇಶ ಕೇವಲ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯಾಕಂದರೆ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ ಹಾಗೂ ಗೌರಿಬಿದನೂರು ನಗರಸಭೆಗಳ ಆಯುಕ್ತರು ಮತ್ತು ಬಾಗೇಪಲ್ಲಿ ಪುರಸಭೆಯ ಆಯುಕ್ತರು ಕೂಡ ಕೆಎಂಎಸ್ ದರ್ಜೆ ಹೊಂದಿಲ್ಲ ಎನ್ನಲಾಗಿದ್ದು, ಈ ಎಲ್ಲ ಆಯುಕ್ತರಿಗೂ ಈ ಆದೇಶ ಸಮಸ್ಯೆ ತರಲಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಮ್ಮ ಧರ್ಮಕ್ಕೆ ತಕ್ಕಂತೆ ಗ್ರಂಥಗಳನ್ನು ರೂಪಿಸಿಕೊಂಡಿದ್ದೇವೆ. ಈ ದೇಶಕ್ಕೆ ಬೇಕಾಗಿರುವುದು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಹೊರತು ಬೇರೆ ಗ್ರಂಥಗಳಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ರಾಮ ದೇವಾಲಯದಲ್ಲಿ ರಾಜಕೀಯ ಮಾಡುವ ನೀತಿಗೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬಾರದು. ಒಂದು, ರಾಮನನ್ನು ಪೂಜೆ ಮಾಡಿ ಸ್ವಾರ್ಥಕ್ಕೆ ತೆಗೆದುಕೊಳ್ಳಬಾರದು. 30 ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರವರು ಆರಾಧನಾ ಕಾರ್ಯಕ್ರಮ ಮಾಡಿ ಸಾವಿರಾರು ದೇವಾಲಯಗಳನ್ನು ಕಟ್ಟಿಸಿದ್ರು. ಪ್ರತಿಯೊಬ್ಬರೂ ದೇವರ ಪೂಜೆ ಸಲ್ಲಿಸುತ್ತಿದ್ರು. ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡದೆ ಮಕ್ಕಳ ಪರವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಹೊರತು ಧರ್ಮಗಳ ಬಗ್ಗೆ ಜಾತಿ ಭೇದ ಪರವಾಗಿ ನಿಲ್ಲುವುದಿಲ್ಲ ಎಂದರು. ಇಡೀ ರಾಜ್ಯದ ಶಾಲೆಗಳ ಮಕ್ಕಳು ಸಂವಿಧಾನ ಪೀಠಿಕೆ ಓದುವ ವ್ಯವಸ್ಥೆ ಮಾಡಲಾಗಿದೆ. ಮಹಾಭಾರತ, ಖುರಾನ್, ಬೈಬಲ್ ಗ್ರಂಥಗಳು ನಮಗೆ ಇಷ್ಟದಂತೆ ರೂಪಿಸಿಕೊಂಡಿದ್ದೇವೆ ಎಂದರು. ಎಲ್ಲಿ ಬೇಕಲ್ಲ ಡಿಜಿಟಲ್ ಬ್ಯಾನರ್ ಮೇಲೆ ಓಡಾಡಿದ. ನಿಜವಾಗ್ಲೂ ಹೇಳ್ತೀನಿ, ಇಂಥ ನೀತಿಗೆಟ್ಟ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಇರಬಾರ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತ ನಾನು ಬಹಳ ಧೈರ್ಯವಾಗಿ ಮಾತಾಡ್ತೀನಿ. ಒಂದು ರಾಮನ ಪೂಜೆ ಮಾಡಿ ರಾಜಕಾರಣಕ್ಕೂ ಒಂದು ಸ್ವಾರ್ಥಕ್ಕೆ ತಗೊಂಡು ಬರುತ್ತೆ. 32 ವರ್ಷದ ಹಿಂದೆ ಸನ್ಮಾನ್ಯ ಬಂಗಾರಪ್ಪಾಜಿಯವ್ರನ್ನ ನೀವು ನೆನೆಸ್ಕೊಳ್ಬೇಕಾಗತ್ತೆ. ಆರಾಧನಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆರಾಧನಾ ಕಾರ್ಯಕ್ರಮಕ್ಕೆ ಶಾಸಕರು ಅಧ್ಯಕ್ಷರು. ಇವರು ಒಂದು ರಾಮ ಕಟ್ತಾರೆ. ಆದರೆ ಅವತ್ತು ನಿಮ್ಮೂರಲ್ಲೂ ಕೂಡ, ನಿಮ್ಮ ಹಳ್ಳಿಯಲ್ಲಿ ಹೋಗ್ರಿ, ಕೇರ್ಕೆರೆಯಲ್ಲಿ ದೇವಸ್ಥಾನಗಳಿದ್ದಾವೆ. ಕೇರ್ಕೆರೆಯಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ. ಬರೀ ರಾಮಂದಲ್ಲ, ಆ ಮಾರಮ್ಮ, ದ್ಯಾವಮ್ಮ, ನಮ್ಮ ಕಡೆಗೆಲ್ಲ ಬೇಕಾದಷ್ಟಿದ್ದಾವೆ. ಎಲ್ಲ ಸಮಾಜದ ದೇವರುಗಳಿದ್ದಾವೆ. ಅವರಿಗೆಲ್ಲ ಯಾರು ಆ ದೇವ್ರಿಗೆ ಸ್ನಾನನೂ ಮಾಡಿಸ್ತಾ ಇರಲ್ಲ, ಹೂವು ಹಾಕ್ತಾ ಇರಲ್ಲ, ಮಂಗಳಾರತಿನೂ ಮಾಡ್ತಾ ಇರಲ್ಲ. ಹೌದಾ?
ಆದರೆ ಈಗ ಆರಾಧನಾ ಸ್ಕೀಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ದೇವರಿಗೆ ಗೌರವನ ಕೊಡ್ತಕ್ಕಂಥ ಕೆಲಸವನ್ನು 32 ವರ್ಷದ ಹಿಂದೆ ಆರಾಧನಾ ಅಂತ ಹೇಳಿ ಬಂಗಾರಪ್ಪಾಜಿಯವರು ಶುರು ಮಾಡಿದ್ರು. ಒಂದು ಮಂಗಳಾರತಿ ಎತ್ತುತ್ತಾರೆ ಅಂದರೆ ಅಂಥ ಒಂದು ಮನೋಭಾವನೆಯನ್ನು ಅವ್ರು ಕೊಡಬಾರ್ದು. ಪಠ್ಯಪುಸ್ತಕ ಪರಿಷ್ಕರಣೆ ಯಾರೋ ಮಾತಾಡಬೇಕು ನಂಗೆ ಹೇಳಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ಬಂದ ತಕ್ಷಣ, ಯಾಕಂದರೆ ಮಕ್ಕಳಿಗೆ ನಾನು ಯಾವುದೋ ಪಕ್ಷದ ಪರವಾಗಿ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ, ನನ್ನ ಇಲಾಖೆ ನಾನು ನಡೆಸೋದು ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಪರವಾಗಿ ಮಾತ್ರ ನಾನು ತೀರ್ಮಾನ ತಗೊಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಥರದ ಒಂದು ತೀರ್ಮಾನವನ್ನು ನಾನು ತಗೊಳ್ಳೋದಿಲ್ಲ. ಅದಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. ಯಾಕೆಂದರೆ ಧರ್ಮದಲ್ಲಿ ಹೇಳಬಾರ್ದು, ಆ ಜಾತಿ ಭೇದ ಬರಬಾರ್ದು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಬೆಳಗ್ಗೆ ಸಂವಿಧಾನದ ಪೀಠಿಕೆಯನ್ನು ಓದ್ತಕ್ಕಂಥ. ಏನು ಈ ಸಂದರ್ಭದಲ್ಲಿ ಶಾಸಕ ಕೆವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್, ಕೆಪಿಸಿಸಿ ಸದಸ್ಯರಾದ ಆಂಜನಿ ಸೋಮಣ್ಣ, ಎಂಎಸ್ ಪ್ರದೀಪ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮಧುಸೂದನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪದ್ಮಾ ಬಸಂತಪ್ಪ, ಎಸಿ ವೆಂಕಟಲಕ್ಷ್ಮಿ, ತಹಸೀಲ್ದಾರ್ ಕೆ ರಮೇಶ್, ತಾಲೂಕು ಪಂಚಾಯಿತಿ ಇಒ ವೀಣಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ಎನ್ವಿ ಮುರಳೀಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ, ಉಪಾಧ್ಯಕ್ಷ ಚೇತನ್, ನಾಗಾಪುರ ನವೀನ್ ಮತ್ತಿತರರು ಹಾಜರಿದ್ದರು. ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಈ ಬಾರಿಯ ಬೇಸಿಗೆಯಲ್ಲಿ ಗ್ರಾಮಾಂತರ, ನಗರ ಸೇರಿದಂತೆ ತಾಲೂಕಿನಾದ್ಯಂತ ಕುಡಿಯುವ ನೀರು ಮತ್ತು ಮೇವಿನ ಸಮಸ್ಯೆ ತಲೆದೂರದಂತೆ ಕಡ್ಡಾಯವಾಗಿ ನೋಡಿಕೊಳ್ಳಬೇಕು ಎಂದು ತಹಸೀಲ್ದಾರ್ ವಿಭಾ ವಿದ್ಯಾ ರಾಠೋಡ್ ಮತ್ತು ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿ ಮುನಿರಾಜುಗೆ ಶಾಸಕ ಧೀರಜ್ ಮುನಿರಾಜು ಸೂಚನೆ ನೀಡಿದರು. ದೊಡ್ಡಬಳ್ಳಾಪುರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಧೀರಜ್ ಮುನಿರಾಜು ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಬರಗಾಲದ ತೀವ್ರತೆ ಹೆಚ್ಚಾಗುವ ಸೂಚನೆಗಳಿದ್ದು ನೀರು, ಮೇವಿಗೆ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಿ ಎಂದರು. ನಗರದ ನೀರಿನ ಮೂಲ ಜೇಕಲಮಡುಗು ಜಲಾಶಯದಿಂದ 3 ತಿಂಗಳಾಗುವಷ್ಟು ನೀರಿದ್ದು, ನಗರದಾದ್ಯಂತ 95 ಬೋರ್ವೆಲ್ಗಳು ನಡೆಯುತ್ತಿವೆ. 8 ದಿನಕ್ಕೆ ನೀರು ಬಿಡಲಾಗುತ್ತಿದೆ ಎಂದು ನಗರಸಭೆ ಅಧಿಕಾರಿ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಧೀರಜ್ ಮುನಿರಾಜು, ಪೈಪ್ಲೈನ್ ಸಣ್ಣ ಇರುವ ಕಡೆ 6 ದಿನಕ್ಕೊಮ್ಮೆಯಾದರೂ ಒಮ್ಮೆ 1.5 ಗಂಟೆ ಕಡ್ಡಾಯವಾಗಿ ನೀರು ಬಿಡಬೇಕು ಎಂದರು. ಚುನಾವಣೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಬಾರದು. ಬಾರ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಗ್ರಾಮಗಳಲ್ಲಿ ಮಾರಾಟವಾಗುವ ಅಕ್ರಮ ಮದ್ಯ ಎಲ್ಲಿಂದ ಸರಬರಾಜು ಆಗುತ್ತಿದೆ ಎಂಬುದನ್ನು ಪತ್ತೆ ಹಚ್ಚಿ ಕ್ರಮ ವಹಿಸಿ ಎಂದು ಶಾಸಕರು ಅಬಕಾರಿ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು. ವಿಶೇಷವಾಗಿ ಈ ಸತಿ ಏನಕ್ಕೆ ಮಾಡಿದ್ದು ಅಂದ್ರೆ, ಇನ್ನ ಚುನಾವಣೆ ಬರೋದ್ರಿಂದ ನಾವು ಸರ್ಕಾರಿ ಕಚೇರಿಗಳಿಗೆ ನಾನೊಬ್ಬ ಶಾಸಕನಾಗಿ ನನ್ನ ಆಫೀಸ್ಗೆ ಆಗ್ಬೋದು ಕೋಡ್ ಆಫ್ ಕಾಂಡಕ್ಟ್ ಬಂದ್ಮೇಲೆ ನನಗೆ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಅದಕ್ಕೆ ಮುಂಚೆನೆ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಸಭೆ ಕರೆದಿದ್ದೀವಿ. ವಿಶೇಷವಾಗಿ ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸಾಮಾನ್ಯ ಜನ ಏನೋ ಅವ್ರ ಸಮಸ್ಯೆಗಳು ಬರ್ತವೆ ಈ ಭೀಕರ ಬರಗಾಲದಲ್ಲಿ, ಈ ಬೇಸಿಗೆ ಕಾಲದಲ್ಲಿ, ಅದಕ್ಕೆ ಸಮಸ್ಯೆಗಳಿಗೆ ಸ್ಪಂದಿಸಿ ತ್ವರಿತಗತಿಯಲ್ಲಿ ಸೂಕ್ತವಾಗಿ ಸ್ಪಂದಿಸಿಯನ್ನು ನಿರ್ದೇಶನವನ್ನು ನೀಡಿದ್ದೀವಿ. ಇದ್ರ ಜೊತೆಗೆ ಮೇವು ಮತ್ತು ಕುಡಿಯೋ ನೀರಿಂದು ವಿಶೇಷವಾಗಿ RWS ಡಿಪಾರ್ಟ್ಮೆಂಟ್ ಅಂದ್ರೆ ನಮಗೆ ಒಂದ್ ರೀತಿ ಪುಣ್ಯ. JJM ಬಂದು ಪ್ರತಿ ಹಳ್ಳಿಗಳಲ್ಲೂ ಬೋರ್ ಹೊಸ್ದಾಗಿ ಕೊಡ್ತೀವಿ. ಇಲ್ಲಾಂದ್ರೆ ನಮ್ಗಂತೂ ಹೆಂಗಾಗ್ಬಿಡೋದು ಈಗ ಅಂದ್ರೆ ಸಮಸ್ಯೆ ಆ ಮಟ್ಟಕ್ಕೆ ಇರೋವಂಥದ್ದು. ಬಟ್ JJM ಬಂದಿರೋದ್ರಿಂದ ಎಲ್ಲ ಕಡೆ ಬೋರ್ ಕೊಡ್ದಿರೋದ್ರಿಂದ ಒಂಚೂರು ಉಸಿರಾಡೋ ಅಷ್ಟು ನಮಗೆ ಜಾಗ ಇದೆ. ಎಲ್ಲೂ ನೀರಿಗೆ ಸಮಸ್ಯೆ ಇಲ್ಲ ಅಂತ ಅಧಿಕಾರಿಗಳಿಂದ ಮಾಹಿತಿ ತಗೊಂಡಿದ್ದೀವಿ. ಬಟ್ ಸಾರ್ವಜನಿಕರ ಅಹವಾಲ್ ಬೇರೆ ಇದೆ, ಅದನ್ನು ತಿಳಿಸಿದೀನಿ. 8 ದಿನ 10 ದಿನಕ್ಕೆ ನಗರದಲ್ಲಿ ನೀರು ಬಿಡ್ತಾ ಇರುವಂತದ್ದು ಅನ್ನೋದು ಸಾರ್ವಜನಿಕರ ಕಂಪ್ಲೇಂಟ್ ಇದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ವಿಜಯಪುರ ಹೋಬಳಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹುಡ್ಯ ಗ್ರಾಮದ ಡೇರಿಗೆ 9 ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ಜನವರಿ 20ರಂದು ನಡೆದಿದ್ದ ಚುನಾವಣೆ ಮತ ಎಣಿಕೆ ಫಲಿತಾಂಶ ನ್ಯಾಯಾಲಯದ ಆದೇಶದಂತೆ ಘೋಷಣೆಯಾಗಿದೆ. ಡೇರಿಯಲ್ಲಿದ್ದ 17 ಮಂದಿ ಮತದಾರರ ಜೊತೆಗೆ ಹೆಚ್ಚುವರಿಯಾಗಿ
14 ಮಂದಿ ಮತದಾರರನ್ನ ಮತದಾನಕ್ಕೆ ಪರಿಗಣಿಸಬೇಕು ಎಂದು ಗ್ರಾಮದ ಮುಖಂಡ ಮುನಿರಾಜು ಎಂಬುವರು ನ್ಯಾಯಾಲಯದ ಮೊರೆ ಹೋಗಿದ್ರ. 17 ಮಂದಿ ಮತದಾರರನ್ನ ಮಾತ್ರ ಪರಿಗಣಿಸಬೇಕು ಎಂದು ಜಿ ಕೃಷ್ಣಪ್ಪ ಎಂಬುವರು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ರ. 17 ಮಂದಿ ಮತದಾರರಿಗೆ ಪ್ರತ್ಯೇಕ ಮತಪೆಟ್ಟಿಗೆ, 14 ಮಂದಿ ಮತದಾರರಿಗೆ ಪ್ರತ್ಯೇಕ ಮತಪೆಟ್ಟಿಗೆ ಇಟ್ಟು ಜನವರಿ 20ರಂದು ಚುನಾವಣೆ ನಡೆಸುವಂತೆ ನ್ಯಾಯಾಲಯದಿಂದ ನಿರ್ದೇಶನ ನೀಡಿ ಮತ ಎಣಿಕೆಯ ಫಲಿತಾಂಶವನ್ನ ಮುಂದಿನ ಆದೇಶದವರೆಗೆ ತಡೆ ಹಿಡಿಯುವಂತೆ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಫಲಿತಾಂಶ ತಡೆ ಹಿಡಿಯಲಾಗಿತ್ತು. ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಂಘಕ್ಕೆ ಹಾಲು ಪೂರೈಕೆ ಮಾಡದೆ ವಾರ್ಷಿಕ ಸಾಮಾನ್ಯ ಸಭೆಗಳಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ 14 ಮಂದಿ ಮತದಾರರು ಚಲಾಯಿಸಿದ್ದ ಮತಗಳನ್ನ ಅನರ್ಜಿತಗೊಳಿಸಿ 17 ಮಂದಿ ಮತದಾರರ ಮತಗಳನ್ನ ಪರಿಗಣಿಸಿದ್ದು, ಈ ಮತಗಳ ಆಧಾರದಲ್ಲಿ 7 ಮಂದಿ ನೂತನ ನಿರ್ದೇಶಕರನ್ನ ಚುನಾವಣಾಧಿಕಾರಿ ಎಸ್.ಎಂ. ವಾಣಿ ಘೋಷಣೆ ಮಾಡಿದ್ರ. ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು. ಹೈಕೋರ್ಟ್ ಆದೇಶದಂತೆ ಮತಪೆಟ್ಟಿಗೆಯನ್ನು ಮತದಾನ ನಡೆಸಿ ಮತ ಎಣಿಕೆ ಮಾಡಿ ಮತ ಪೆಟ್ಟಿಗೆಯನ್ನು ಸೀಲ್ ಮಾಡಿ ದೇವನಹಳ್ಳಿ ಉಪ ಖಜಾನೆಯಲ್ಲಿ ಇಟ್ಟಿದ್ವಿ. ಹೈಕೋರ್ಟ್ ಮತ್ತೆ ಆದೇಶ ಮಾಡಿ ಅವ್ರದ್ದು ಇದು ಫಲಿತಾಂಶ ಘೋಷಣೆ ಮಾಡಲು ಆದೇಶ ಮಾಡಿರೋದ್ರಿಂದ ದಿನಾಂಕ 5/3/2024 ದೇವನಹಳ್ಳಿ ಖಜಾನೆಯಿಂದ ಮತಪೆಟ್ಟಿಗೆಯನ್ನು ತಂದು ಓಪನ್ ಮಾಡಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಚುನಾವಣಾ ಫಲಿತಾಂಶ ಘೋಷಣೆಯಾಗಿರುತ್ತೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಮಾರ್ಚ್ 22ರಂದು ದಕ್ಷಿಣ ಕಾಶಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯಲಿರುವ ಅಂಗವಾಗಿ ದೇವಾಲಯದ ದಾಸೋಹ ಭವನದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಮಾರ್ಚ್ 22ರಂದು ಗೌತಮ ಪಂಚ ರಥೋತ್ಸವ ನಡೆಯಲಿದ್ದು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು. ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಭಕ್ತರಿಗೆ ಉಳಿದುಕೊಳ್ಳಲು ವಸತಿ ಸೌಲಭ್ಯ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ತಾಕೀತು ಮಾಡಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸುವಂತೆ ಪೊಲೀಸರಿಗೆ ಸೂಚಿಸಲಾಯಿತು. ದೇವಸ್ಥಾನದ ಏನು ಸರೌಂಡಿಂಗ್ ಇದೆ ಆ ಪ್ರದೇಶದಲ್ಲಿ ಏನು ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಅವರು ಕೂಡ ಮಾತನಾಡಿದ್ದೀರಾ. ಅದು ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಬಹು ಮುಖ್ಯವಾದಂತಹ ಅಂಗ ಇಲ್ಲಿಗೆ ನಮ್ಮ ನಂಜನಗೂಡು ತಾಲೂಕಿಗೆ ಬರುವಂತಹ ಭಕ್ತಾದಿಗಳಿಗೆ ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಅಕ್ಕಪಕ್ಕ ಸುತ್ತಮುತ್ತ ತಾಲೂಕುಗಳು ಜಿಲ್ಲೆಗಳಿಂದ ಬರುವಂತಹ ಭಕ್ತಾದಿಗಳ ಸೆಕ್ಯೂರಿಟಿಯನ್ನು, ಅವರ ಭದ್ರತೆಯನ್ನು, ಅವರ ಸೇಫ್ಟಿಯನ್ನು ನಾವು ಕಾಪಾಡಬೇಕಾಗ್ತದೆ. ಅವರ ಸುರಕ್ಷೆಯನ್ನು ಕಾಪಾಡಬೇಕಾಗ್ತದೆ. ನಮ್ಮ ಜನರು, ನಮ್ಮ ಭಕ್ತಾದಿಗಳೇನು ಬರ್ತಾರೆ ಅವರಿಗೆ ಸ್ಮೂತ್ ಆಗಿ ಅವರು ಕೂಡ ಜಾತ್ರೆಯನ್ನು ವೀಕ್ಷಣೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬೇಕು ಅವರು ಒಂದು ಮಾರ್ಗಸೂಚಿಯನ್ನು ಮಾಡಿಕೊಡಿ ಅಂತ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೀನಿ. ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯವರು ಅವರು ಕೂಡ ಅವರು ಫೀಲ್ಡಲ್ಲಿ ಇದ್ದು ನಿರಂತರವಾಗಿ ಯಾವುದೇ ಎಮರ್ಜೆನ್ಸಿ ಅದನ್ನು ಕೂಡ ನಾವು ಪ್ರಿಪೇರ್ ಆಗಿರಿ. ಒಂದು ಕಡೆಗೆ ಅದೇ ರೀತಿ ಇನ್ನು ಯಾರಿದ್ದೀರಾ ಇನ್ನೊಂದು ಸಭೆ ಎಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮ್ಮ ನಗರಸಭಾ ಸದಸ್ಯರು ಕೂಡ ಇದ್ದೀರಾ, ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ. ಅವೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ಒಳ್ಳೆಯ ಸುಂದರವಾದಂತಹ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಾಳ್ಯಳೆ ಕೇಶವಮೂರ್ತಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ತಾಲೂಕು ಆಡಳಿತ ಅಧಿಕಾರಿ ಕೃಷ್ಣರಾಜು, ಡಿವೈಎಸ್ಪಿ ರಘು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಪ್ರಯಾಣಿಕರ ಅನುಕೂಲಕ್ಕೆಂದೇ ನಿರ್ಮಿಸಿರುವ ತಂಗುದಾಣದಲ್ಲಿನ ಹಾಸುಗಲ್ಲುಗಳನ್ನು ಕಿಡಿಗೇಡಿಗಳು ನಾಶ ಮಾಡಿದ್ದು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಚೇಳೂರಿನಿಂದ ಚಾಕವೇಲಿಗೆ ಹೋಗುವ ಮುಖ್ಯ ರಸ್ತೆಯ ನಲ್ಲಸಾನಂಪಲ್ಲಿ ಕ್ರಾಸ್ ಬಳಿ ಇರುವ ಬಸ್ ತಂಗುದಾಣದಲ್ಲಿ ಅಳವಡಿಸಿದ್ದ ಹಾಸುಗಲ್ಲುಗಳನ್ನು ಕಿಡಿಗೇಡಿಗಳು ನಾಶ ಮಾಡಿರುವ ಆರೋಪಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಖಾಲಿ ಬಾಟಲಿಗಳು ಎಸೆಯುವುದು ಸೇರಿದಂತೆ ಅನೈತಿಕ ಚಟುವಟಿಕೆಗಳನ್ನು ನಡೆಸುವುದು ಸಾಮಾನ್ಯವಾಗಿ ನಡೆಯುತ್ತಿದೆ. ನಿನ್ನೆ ರಾತ್ರಿ ಬಸ್ ತಂಗುದಾಣವನ್ನ ನಾಶ ಮಾಡಿ ಪ್ರಯಾಣಿಕರಿಗೆ ತೊಂದರೆ ಉಂಟು ಮಾಡಿದ್ದಾರೆ. ಪ್ರತಿನಿತ್ಯ ನೂರಾರು ಮಂದಿ ಪ್ರಯಾಣಿಕರು ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳಿಂದ ಪ್ರಯಾಣ ಮಾಡುತ್ತಾರೆ. ನೂರಾರು ಕಾರ್ಮಿಕರು, ವಿದ್ಯಾರ್ಥಿಗಳು, ರೋಗಿಗಳು ಈ ಮುಖ್ಯ ರಸ್ತೆಯ ಬದಿಯಲ್ಲಿರುವ ಬಸ್ ನಿಲ್ದಾಣದಲ್ಲಿ ಇಳಿಯುತ್ತಾರೆ, ಹತ್ತುತ್ತಾರೆ. ವೃದ್ಧರು ಬಸ್ಗಾಗಿ ಕಾಯುವ ವೇಳೆ ವಿಶ್ರಾಂತಿಗೆಂದು ನಿರ್ಮಾಣ ಮಾಡಿರುವ ಹಾಸುಗಲ್ಲುಗಳು ಧ್ವಂಸ ಮಾಡಿರುವುದು ನೋವಿನ ವಿಚಾರವಾಗಿದೆ ಎಂದು ಗಾಂಧಿಪುರ ಗ್ರಾಮದ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ನಲ್ಲಸಾನಂಪಲ್ಲಿ ಕ್ರಾಸ್ ಬಳಿ ಇರುವ ತಾಂಗುದಾಣ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ಕಟ್ಟಡವಾಗಿದ್ದು, ಕುಳಿತುಕೊಳ್ಳಲು ಇರುವ ಆಸನಗಳನ್ನು ಕಿಡಿಗೇಡಿಗಳು ನಾಶ ಮಾಡಿ ಅನಾನುಕೂಲ ಮಾಡಿರುವುದು ಬೇಕೆಂದೇ ತಪ್ಪು ಮಾಡಿದ್ದಾರೆ. ಸಂಬಂಧಿಸಿದವರನ್ನು ಕಂಡುಹಿಡಿದು ಅವರ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದರು. ಪ್ರಯಾಣಿಕರ ತಂಗುದಾಣವನ್ನು ಶೀಘ್ರವಾಗಿ ನಿರ್ಮಿಸಬೇಕು. ಪ್ರಯಾಣಿಕರು, ರೋಗಿಗಳು, ವಿದ್ಯಾರ್ಥಿಗಳು ಬಿಸಿಲಲ್ಲಿ ಬೇಯುವುದು, ಮಳೆಯಲ್ಲಿ ನೆನೆಯುವುದನ್ನು ತಪ್ಪಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ವಿಜಯಪುರ ಪಟ್ಟಣದ ಒಕ್ಕಲಿಗರ ಬೀದಿಯಲ್ಲಿ ಒಳಚರಂಡಿ ನೀರು ಹಲವಾರು ವರ್ಷಗಳಿಂದ ರಸ್ತೆಯಲ್ಲೇ ಹರಿಯುತ್ತಿದೆ. ಪುರಸಭೆಯಿಂದ ಬಂದು ಸ್ವಚ್ಛ ಮಾಡುತ್ತಾರೆ, ಮರುದಿನವೇ ರಸ್ತೆಯ ಮೇಲೆ ನೀರು ಹರಿಯುತ್ತದೆ. ಇದಕ್ಕೆ ಶಾಶ್ವತ ಪರಿಹಾರ ನೀಡುತ್ತಿಲ್ಲವೆಂದು ಸ್ಥಳೀಯ ನಿವಾಸಿ ಮುನಿರಾಜು ದೂರಿದ್ದಾರೆ. ವಿಜಯಪುರ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಅವೈಜ್ಞಾನಿಕವಾಗಿ ಮಾಡಿದ್ದು, ವಿಜಯಪುರ ಪುರಸಭೆಯವರು ಸರಿಯಾದ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸುವುದೇ ಇದಕ್ಕೆ ಕಾರಣ ಎಂದು ಸ್ಥಳೀಯರು ದೂರಿದ್ದಾರೆ. ರಸ್ತೆಯಲ್ಲಿ ಓಡಾಡಲು ತುಂಬಾ ತೊಂದರೆಯಾಗಿ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶಾಲಾ ಮಕ್ಕಳು ದಿನನಿತ್ಯ ಇದನ್ನು ತುಳಿದುಕೊಂಡೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಪರಿಸ್ಥಿತಿ ಮಕ್ಕಳು ಹಾಗೂ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರಲಿದೆ ಹಾಗೂ ಅನಾರೋಗ್ಯಕ್ಕೆ ಕಾರಣವಾಗಲಿದೆ ಎಂದು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆಲಸ ಮಾಡೋರು ಇಲ್ಲ, ಇಲ್ಲಿ ಸುಮಾರು ತಿಂಗಳಿಂದ ವರ್ಷಗಳಿಂದ ಆತ ಇದೆ. ಬರ್ತಾರೆ, ಇವತ್ತು ಎತ್ತಿದ್ರೆ ಹಂಗೆ ಮಾಮೂಲಿನೇ ಆತ ಇಲ್ಲ ಸ್ವಾಮಿ, ಯಾರು ಕಂಪ್ಲೇಂಟ್ ಮಾಡಿಲ್ಲ. ಇದು ಜನಗಳೇ ಉಗಿಬೇಕು. ಅವ್ರು ಏನು ಮಾಡಿ ಎಷ್ಟು ಕಂಪ್ಲೇಂಟ್ ಏನು ನಾವು ಮಾಡಿಲ್ಲ, ಅವ್ರೇನು ಮಾಡೋರೇನೋ ಗೊತ್ತಿಲ್ಲ ಸರ್. ಯಾಕಂದ್ರೆ ಜನಗಳು ಸಾರ್ವಜನಿಕರು ಓಡಾಡೋ ರೋಡ್ ಇದು, ಪಾಪ ಎಲ್ಲ ಮುಕ್ಕಳು ಮುಚ್ಕೊಂಡು ಹಿಂಗೆ ಓಡಾಡ್ತಾರಲ್ಲ, ಬೇಜಾರಾಗ್ಬಿಟ್ಟು ಬರ್ತಾರೆ, ಓಡಾಡ್ತಾರೆ, ಆಫೀಸರ್ ಎಲ್ಲ ಓಡಾಡ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ನೆನೆ ಇಲ್ಲಿ ಬಂದು ನೋಡ್ಕೊಂಡು ಹೊರಟೋಗ್ಬಿಟ್ಟು ಏನು ಮಾಡ್ತೀವಿ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಹರ್ಬಲ್ ಲೈಫ್ ಸೇವಿಸಿದ 4 ವರ್ಷದ ಬಾಲಕಿಯೊಬ್ಬಳು ಮೃತಪಟ್ಟಿದ್ದಾಳೆ ಎಂದು ಮೃತ ಬಾಲಕಿಯ ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಹರ್ಬಲ್ ಲೈಫ್ ಮತ್ತು ಅದನ್ನು ನೀಡಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಹರ್ಬಲ್ ಲೈಫ್ ಎಂಬ ಪಾನೀಯ ಮಗುವನ್ನ ಬಲಿ ಪಡೆದಿರುವ ಆರೋಪ ಕೇಳಿಬಂದಿದೆ. ಶಿಡ್ಲಘಟ್ಟ ತಾಲೂಕಿನ ಈ ತೇಮಸಂದ್ರ ಗ್ರಾಮದ 4 ವರ್ಷದ ಮಗು ಹರ್ಬಲ್ ಲೈಫ್ ಪಾನೀಯ ಸೇವಿಸಿ ಮೃತಪಟ್ಟಿರುವುದಾಗಿ ಮೃತ ಬಾಲಕಿಯ ತಂದೆ ನಾರಾಯಣಸ್ವಾಮಿ ಶಿಡ್ಲಘಟ್ಟ ಠಾಣೆಗೆ ದೂರು ನೀಡಿದ್ದಾರೆ. ಮಗು ಸಣ್ಣಗಿದೆ, ಹರ್ಬಲ್ ಲೈಫ್ ಸೇವಿಸಿದ್ರೆ ಮಗು ದಷ್ಟ ಪುಷ್ಟವಾಗಿ ಬೆಳೆಯಲಿದೆ ಎಂದು ಹೇಳಿ ನಂಬಿಸಿದ ಹರೀಶ್, ಅಭಿಲಾಷ್, ಮಾರಪ್ಪ ಮತ್ತು ನರಸಿಂಹಪ್ಪ ಎಂಬುವರು ಹರ್ಬಲ್ ಲೈಫ್ ನೀಡಲು ತಮ್ಮ ಪತ್ನಿಗೆ ಪುಸಲಾಯಿಸಿದ್ದಾರೆ ಎಂದು ನಾರಾಯಣಸ್ವಾಮಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ. ಅಲ್ಲದೆ ತಮ್ಮ ಪತ್ನಿ ಮತ್ತು ಈ 4 ಜನ ಆರೋಪಿಗಳು ತಮ್ಮ ಗಮನಕ್ಕೆ ಬಾರದಂತೆ ತಮ್ಮ ಮಗಳಿಗೆ ಹರ್ಬಲ್ ಲೈಫ್ ಕುಡಿಸಿದ್ದು ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆದರೂ ತಮ್ಮ ಗಮನಕ್ಕೆ ತಾರದೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ದು ಗುಣವಾಗದ ಕಾರಣ ತಮ್ಮ ಗಮನಕ್ಕೆ ತಂದಿದ್ದು ತಾವು ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಹಲವು ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ರು ತಮ್ಮ ಮಗಳು ಉಳಿಯಲಿಲ್ಲ ಎಂದು ನಾರಾಯಣಸ್ವಾಮಿ ಅಳಲು ತೋಡಿಕೊಂಡಿದ್ದಾರೆ. ತಮ್ಮ ಮಗು ಮಾರ್ಚ್ 1ರಂದು ಮೃತಪಟ್ಟಿದ್ದು, ಈ ಸಂಬಂಧ ಹರೀಶ್ ಸೇರಿದಂತೆ ಆರೋಪಿಗಳನ್ನ ವಿಚಾರಿಸಿದ್ರೆ ತಮಗೆ ಜೀವ ಬೆದರಿಕೆ ಹಾಕಿರುವುದಾಗಿ ನಾರಾಯಣಸ್ವಾಮಿ ದೂರಿನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ನಿಮಾನ್ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಗುವಿನ ರಕ್ತವೆಲ್ಲ ವಿಷವಾಗಿದೆ ಎಂದು ವೈದ್ಯರು ತಿಳಿಸಿದ್ದು, ತಮ್ಮ ಮಗುವಿನ ಸಾವಿಗೆ ಹರ್ಬಲ್ ಲೈಫ್ ನೇರ ಕಾರಣವಾಗಿದ್ದು, ಇದನ್ನ ಸೇವಿಸಲು ಪ್ರಚೋದನೆ ನೀಡಿದ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ನಾರಾಯಣಸ್ವಾಮಿ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಮ್ಮೂರು ಬಂದು ಈ ತಿಮ್ಸಂದ್ರ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು.
ನನಗೊಂದು 3 ಮಕ್ಕಳು ಸರ್. ನಂದು ಒಂದು ಮಗು ತನುಶ್ರೀ ಅಂತ, ಒಂದು ಮಗು ಗಂಡು ಮಗು ತನುಷ್ ಅಂತ, ಒಂದು ಲಾಸ್ಟ್ನೇ ಮಗು ಭವಿಕಾ ಅಂತ. ಈ ಮಗುಗೆ ಸಣ್ಣ ಇತ್ತು ಮಗು. ಅರ್ಬಲ್ ಲೈಫ್ ಅವ್ರು ಬಂದು ನಮ್ಮ ಮನೆಗೆ ಬಂದು ಸಣ್ಣ ಇರೋದಕ್ಕೆ ದಪ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ನಮ್ಮ ಹೆಂಗಸ್ರಿಗೆ ಮೈಂಡ್ ವಾಶ್ ಮಾಡಿ ಒಂದು 3 ದಿವಸ ಉಚಿತವಾಗಿ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಿದ್ದಾರೆ. 3ನೇ ದಿವಸ 4ನೇ ದಿವಸ ಏನು ಮಾಡಿದ್ದಾರೆ, ಫ್ರೀ 3 ದಿವಸ ಕುಡ್ದಿದ್ದ ನಂತರ 4ನೇ ದಿವಸ ಕೊಟ್ಟಿಲ್ಲ ಅಂದರೆ ಸತ್ತೋಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಹೆಂಗಸ್ರಿಗೆ ಭಯ ಹಾಕಿಸಿ ನನಗೆ ಹೇಳ್ದಿರ ನಮ್ಮ ಹೆಂಗಸರು ಶಿಡ್ಲಘಾಟಕ್ಕೆ ದಿವಸ ಬರೋದು 10 ದಿವಸದ ಕಾಲ, 12 ದಿವಸದ ಕಾಲ ಈ ಔಷಧಿಯನ್ನು ಕೊಡಿಸಿದ್ದಾಳೆ. ಏನೋ ಸತ್ತೋಗ್ತದೆ ಅಂತ ಹೇಳಿದ ತಕ್ಷಣ ಭಯ ಉಟ್ಕೊಂಡಿದೆ ಅವ್ರಿಗೆ. ಭಯ ಉಟ್ಕೊಂಡಿದ್ದ ತಕ್ಷಣ ದಿವಸ ನನಗೆ ಹೇಳ್ದಂಗೆ ತೋಟಕ್ಕೆ ಹೋಗಿ ಬರ್ತೀನಿ, ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಇಲ್ಲಿ ದಿವಸ ಬಂದು ಮದ್ದು ಕುಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಅವರು. ಲಾಸ್ಟ್ ಮೂಮೆಂಟಲ್ಲಿ ನೆಕ್ ಮೂಮೆಂಟಲ್ಲಿ ನನಗೆ ಹೇಳಿರೋದು, ಯಾವಾಗ ಸಣ್ಣ ಆಗೋಯ್ತು ಊಟ ಬಿಟ್ಟು ನನ್ನ ಮಗು, ಆಗ ನನಗೆ ಹೇಳಿದ್ದು ಭಯ. ನನ್ನ ಗಂಡನಿಗೆ ಹೇಳಿದ್ರೆ ಏನಾಗುತ್ತೋ ಏನೋ ಅಂತ ನನಗೆ ಹೇಳಿದಿರ ಮುಚ್ಚಿಟ್ಕೊಂಡು ಅದು ಹಂಗೆ ಬಚ್ಚಿಕೊಂಡಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೇಳಿ ನಾನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿ, ಅಮೃತಹಳ್ಳಿ ಹತ್ರ ರೇಂಬೋ ಹಾಸ್ಪಿಟ್ಲಿಗೆ ಹಾಕಿದೆ. ಅದ ನಂತರ KK ಅಂತ, ಅದ ನಂತರ ಜಯದೇವ, ಅದ ನಂತರ ನಮ್ಮ ನಿಮೆನ್ಸ್ ಎದುರುಗಡೆ ನಮ್ಮ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ, ಇಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಸಣ್ಣ ಪುಟ್ಟ ಏನು ಮಾಡಿದ್ರೂ ಅದು ಪಾಯ್ಸನ್ನು ಹತ್ಬಿಟ್ಟಿದೆ, ತಲೆಗೆ ಹತ್ಬಿಟ್ಟಿದೆಪ್ಪ, ಬ್ಲಡ್ ಸಮೇತ ಪಾಯ್ಸನ್ ಆಗಿಬಿಟ್ಟಿದೆ, ನಿಮ್ಮ ಮಗು ಉಳಿಯೋದೇ ಕಷ್ಟ ಅಂತ ಹೇಳಿದ್ರು. 1 ವಾರದ ಕಾಲ ನಾನು ಏನಾದರೂ ಮಾಡಿ ನಾನು ಬದುಕಲೇಬೇಕು ಮೇಡಮ್ ಅಂತ ನಾನು ಡಾಕ್ಟ್ರುಗಳ ಹತ್ರ ಹಿಂಸೆ ಇದು ಮಾಡಿ ಕಾಲಿಡ್ಕೊಂಡು, ನಾನು ನನಗಿರುವಂಥ ಎಂಪ್ಲಾಯನ್ಸು ಯೂಸ್ ಮಾಡಿಕೊಂಡು ಅಲ್ಲಿ ಬೆಡ್ ಸಿಗೋ ಅಂಥ ವ್ಯವಸ್ಥೆಗಳು ಮಾಡಿಕೊಂಡು, ವೆಂಟಿಲೇಟರ್ ಸಿಗೋ ಅಂಥ ವ್ಯವಸ್ಥೆ ಮಾಡಿ 1 ವಾರದ ನಂತರ ನನ್ನ ಮಗು ನರಳಾಡಿ ಪ್ರಾಣ ಬಿಟ್ಟಿದೆ ಸರ್. ಯಾವುದೇ ಮಗುಗೆ ಈ ಥರ ಆಗಬಾರ್ದಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ಯಾರು ಅರ್ಬಲ್ ಲೈಫ್ ಅವರು ಈ ಯಂಗ್ಸ್ರಿಗೆ ಮೈಂಡ್ ವಾಶ್ ಮಾಡ್ತಾರೆ. ಈ ಸಣ್ಣ ಆಗಿರೋ ಮಗು ದಪ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ಮೈಂಡ್ ವಾಶ್ ಮಾಡಿ ಈ ಯಂಗ್ಸ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮನೆಗೆ ಇದು ಉಟ್ಕೊಂಡ್ಬಿಟ್ಟಿದೆ. ಈ ಮರ ಆಗಿ ಬೀಜ ಆಗಿ ಉಟ್ಕೊಂಡ್ಬಿಟ್ಟಿದೆ, ಬೇರೆ ಊರು ಬಿಟ್ಟಿದೆ ಸರ್. ಮನೆಗೂ ಬಂದು ಅವರು 2-3 ಜನ ಬಂದು ಯಂಗ್ಸ್ರನ್ನ ಟಾರ್ಗೆಟ್ ಮಾಡ್ತಾರೆ. ಯಾರು 1-2 ಇರ್ತಾರೆ ಯಂಗ್ಸ್ರು ನೋಡಿಕೊಂಡು ಅವ್ರ ಮನೆ ಟಾರ್ಗೆಟ್ ಮಾಡ್ತಾರೆ. ಇದು ಹಗಲು ದರೋಡೆ ಥರ, ಇವರು ದಂಧೆ ಹಗಲು ದರೋಡೆ. ಯಾವುದೇ ರೀತಿ ಅವ್ರಿಗೆ ಕ್ವಾಲಿಫಿಕೇಷನ್ ಇಲ್ಲ, ಯಾವುದೇ ರೀತಿ ಡಾಕ್ಟ್ರೇಟ್ ಪದವಿ ತಗೊಂಡಿಲ್ಲ, ಯಾರ ಹತ್ರನೂ ಲೈಸೆನ್ಸ್ ಪಡೆದಿಲ್ಲ. ಈಗ ಇಲ್ಲಾಂದರೆ ಇಲ್ಲಿ ನಮ್ಮ ಶಿಡ್ಲಘಾಟ ತಾಲೂಕದಲ್ಲಿ ಒಂದು ಲೈಸೆನ್ಸ್ ಪಡಿಬೇಕು, ನಮ್ಮ ಇದರಿಂದ ಆಗಿರ್ಬೋದು, ಇಲ್ಲ ಇದರಿಂದ ಆಗಿರ್ಬೋದು, ನಗರಸಭೆಯಿಂದ ಆಗಿರ್ಬೋದು, ಇಲ್ಲ ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ಯಾವುದೇ ಥರ ಇದನ್ನು ಅವರು ಪಡೆದಿಲ್ಲ. ಆದ್ದರಿಂದ ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದನ್ನು ತಮ್ಮ ಮೂಲಕ ಶಿಕ್ಷೆ ಆಗಬೇಕಂತ ನಾನು ಬಯಸ್ತಾ ಇದ್ದೀನಿ ಸರ್. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ.
ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾರು ಅಪಘಾತವಾಗಿ ವಕೀಲ 35 ವರ್ಷದ ಮುಬಾರಕ್ ಪಾಷಾ ಎಂಬುವವರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಬುಧವಾರ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ವಕೀಲರ ಸಂಘದ ಸದಸ್ಯ ಮುಬಾರಕ್ ಪಾಷಾ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ಬುಧವಾರ ಮಧ್ಯಾಹ್ನ ಶ್ರೀನಿವಾಸಪುರ ತಾಲೂಕು ಅವಗಾನಪಲ್ಲಿ ಗ್ರಾಮದ ಸಮೀಪದಲ್ಲಿ ಕಾರು ಆಕಸ್ಮಿಕ ಪಲ್ಟಿ ಹೊಡೆದು ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದ ಕಾರಣ ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಶ್ರೀನಿವಾಸಪುರ ವೃತ್ತ ನಿರೀಕ್ಷಕ ಜಯನಂದನ್, ಗೌನಪಲ್ಲಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಾಮು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿರುವ ಘಟನೆ ನೆಲಮಂಗಲ ತಾಲೂಕಿನ ಮಣ್ಣೆಕೆರೆ ಏರಿ ಹಿಂಭಾಗದಲ್ಲಿ ಬುಧವಾರ ನಡೆದಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಮಣ್ಣೆಕೆರೆ ಏರಿಯಾ ಹಿಂಭಾಗದಲ್ಲಿ ಶವ ಪತ್ತೆಯಾಗಿದ್ದು ಸುಮಾರು 10 ದಿನಗಳ ಹಿಂದೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮದ್ಯಪಾನ ಮಾಡಿ ಸಾವನ್ನಪ್ಪಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ತ್ಯಾಮಗುಂಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ನಂಜನಗೂಡು ಪುರಸಭೆ ಬಜೆಟ್ ಮಂಡನೆ. ಪೌರ ಕಾರ್ಮಿಕರ ಕ್ಷೇಮ, ನಗರದ ಅಭಿವೃದ್ಧಿಗೆ ಅನುದಾನ ಇಲ್ಲ ಎಂಬ ಆರೋಪ. ಶಾಲೆ ಸಮೀಪದಲ್ಲಿ ಮದ್ಯದಂಗಡಿ ಪರವಾನಗಿ ಆರೋಪ. ಬಿಳ್ಳೂರಿಗೆ ಭೇಟಿ ನೀಡಿದ ಅಬಕಾರಿ ಡಿಸಿ. ಪೊಲೀಸ್ ರಕ್ಷಣೆಯಲ್ಲಿ ಅಳತೆ ಕಾರ್ಯ. ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತರಿಗೆ ಶಾಕ್. ಸರ್ಕಾರದ ಆದೇಶ ರದ್ದು. ಕೆಎಂಸಿ ದರ್ಜೆ ಅಧಿಕಾರಿ ನೇಮಕಕ್ಕೆ ಸೂಚನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.